ಮೇಡಮ್ ನಾವು ನಿಮ್ಮನ್ನ ಭೇಟಿ ಮಾಡಿರೋದು ನಿಜವಾಗ್ಲೂ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣ ಅಂತ ಹೇಳ್ಬೋದು. ನಿಜವಾಗ್ಲೂ ಈಸೂರು ಸ್ವಾತಂತ್ರ್ಯ ಗ್ರಾಮದಲ್ಲಿ ಅದ್ಭುತವಾಗಿರ್ತಕ್ಕಂಥ ಮುತ್ತು ನೀವು ಅಂತ ಹೇಳ್ಬೋದು. ನಿಮ್ಮ ಸಾಧನೆಗಳ ಬಗ್ಗೆ ಚುಟುಕಾಗಿ ಹೇಳಿ ಮೇಡಮ್. ನನ್ನ ಸಾಧನೆ ಏನಂದರೆ ಸಮಾಜ ಕ್ಷೇತ್ರದಲ್ಲಿ ಆದರೆ ಹಲವಾರು ವಿಧದ ಸೇವೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ. ನನ್ನ ಕುಟುಂಬದ ಜೊತೆಗೆ ನನ್ನ ಸಮಾಜದ ಸೇವೆ ಅಂತ ಹೇಳಿ ನನ್ನ ಒಂದು ಅಧ್ಯಯನ ಮಾಡಿಕೊಂಡು ಈ ಬಡ ಜನಾಂಗ, ಬಡ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳ ಒಂದು ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಅದಕ್ಕಾಗಿ ನಾನು ಮೊದಲಿನಿಂದ ನನ್ನ ಕುಟುಂಬದ ಎಲ್ಲ ಸೇವೆ ಜೊತೆಗೂ ಕೂಡ ಸಮಾಜದಲ್ಲಿ ಹಲವಾರು ಸೇವೆಯನ್ನು ನಾನು ಏನು ಮಾಡಿದ್ದೀನಿ ಅಂತ ಈಗ ನಾನು ಹೇಳ್ತಿದ್ದೀನಿ. ನಾನು ಮೊದಲಿಗೆ ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಎಲ್ಲ ನಮ್ಮ ತಾಲೂಕು ಪ್ರತಿಯೊಂದು ಗ್ರಾಮಕ್ಕೂ ಶಿಕ್ಷಣ ಸಂಸ್ಥೆಯಿಂದ ಮತ್ತು ತಾಲೂಕು ಕೇಂದ್ರದಿಂದ ನಾನು ಕಾರ್ಯಕ್ರಮ ಮಾಡ್ತಾ ಬಂದೆ. ಹೀಗೆ ಮತ್ತು ಜನ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ನಾನು 6 ವರ್ಷ ಕೆಲಸ ಮಾಡಿದ್ದೀನಿ. ಮತ್ತು ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಆಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ತಾಲೂಕು ಯುವ ಒಕ್ಕೂಟದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಹೀಗೆ ಹಲವಾರು ಸಮಾಜದ ಕ್ಷೇತ್ರ ಜೊತೆಗೆ ನಾನು ವಿವಿಧ ಚಟುವಟಿಕೆಗಳು, ನಾಟಕ ರಂಗಭೂಮಿಯಲ್ಲಿ ಹಿನ್ನೆಲೆ ರಂಗಗೀತೆ ಹಾಡುವುದು, ಕೆಲವರಿಗೆ ರೂಪಕವನ್ನು ಹೇಳ್ಕೊಡೋದು, ಒಂದು ಈ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಈ ಊರಿನಲ್ಲಿ ನಾನು ಪ್ರಗತಿಯನ್ನು ಕಂಡಿದ್ದೀನಿ. ಇದರಿಂದ ನನಗೆ ಸಮಾಜ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಸೇವೆಗೆ ನನಗೆ ತುಂಬ ತೃಪ್ತಿ ಇದೆ. ಇವತ್ತು ನೂರಾರು ಜನ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿದ್ದಾರೆ. ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಹೆಣ್ಮಕ್ಳು ಇವತ್ತು ಸ್ವಂತ ಉದ್ಯೋಗ ಮಾಡ್ತಿದ್ದಾರೆ. ಈಗಲೂ ಸಹ ನಾನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೋಗಿ ನನ್ನ ಒಂದು ಸೇವೆ ಏನಿದೆಯೋ ಎಲ್ಲಿ ಕರೆದ್ರೂ ಕೂಡ ಒಂದು ಸುಗಮ ಸಂಗೀತ ಗಾಯನ ಇರ್ಬೋದು, ಸಂಗೀತ ಕಚೇರಿ ನಡೆಸ್ತೀನಿ. ಮಠಗಳಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಲಾವಣಿ ಮತ್ತು ಶರಣ ತತ್ವಗೀತೆಗಳನ್ನು ಕೂಡ ಹಾಡ್ತೀನಿ. ಎಲ್ಲೇ ಕರೆದ್ರೂ ಕೂಡ ನಾನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರ್ತೀನಿ. ಇದಕ್ಕಾಗಿ ನನಗೆ ಹಲವಾರು ಸಂಘ ಸಂಸ್ಥೆಗಳು, ಎಲ್ಲ ಸಮಾಜಗಳು ನನ್ನನ್ನು ಗುರುತಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ಚಿರಋಣಿಯಾಗಿದ್ದು ನಾನು ಸಮಾಜ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಅಂತ ಆ ಒಂದು ನಿರ್ಧಾರವನ್ನು ಮಾಡಿಕೊಂಡು ಇವತ್ತಿಗೆ ಕೂಡ ನಾನು ಸೇವೆ ಮಾಡ್ತೀನಿ. ಮುಂದಕ್ಕೂ ಕೂಡ ನಾನು ಮಾಡ್ಕೊಂಡು ಹೋಗ್ತೀನಿ. ಹಲವು ನಾಟಕದಲ್ಲೂ ಕೂಡ ನಾನು ಅಭಿನಯ ಮಾಡಿದ್ದೀನಿ. ಮತ್ತು ಕಿರುಚಿತ್ರ ಅಂಥೇಳಿ ಇತ್ತೀಚೆಗೆ ನಾವು ಶಿರಸ್ಥಾನ ಅಂತ ಅದು ಒಂದು ಜಾಗೃತಿಯ ಶಿಬಿರ, ಸರ್ಕಾರಕ್ಕೆ ಮುಟ್ಟೋ ಅಂಥದ್ದೊಂದು ಹೆಲ್ಮೆಟ್ ಶಿಬಿರವನ್ನು ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಮತ್ತು ಕಿಡ್ನಿ ಕಳ್ಳರು ಅನ್ನೋ ಒಂದು ಚಿತ್ರದಲ್ಲೂ ಕೂಡ ಕಿರುಚಿತ್ರದಲ್ಲಿ ನಾನು ಅಭಿನಯ ಮಾಡಿದ್ದೀನಿ. ಮೊನ್ನೆ ಗ್ರಾಮ ಪಂಚಾಯಿತಿಯ ಚುನಾವಣೆ ಅಂತ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ನನ್ನ ಒಂದು ಎಲ್ಲ ಗೀತೆಗಳು ಕೂಡ ರೇಣುಕಾ ಈಸೂರಿ ಸಾಂಗನಲ್ಲಿ ನನ್ನ ಯೂಟ್ಯೂಬ್ ಇದೆ, ಅದರಲ್ಲೂ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳು ಬಿಡ್ತೀನಿ. ನನ್ನ ಭಜನೆ ಇತ್ಯಾದಿ ಕಾರ್ಯಕ್ರಮಗಳ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ಹೆಣ್ಣು ಮಕ್ಕಳಿಗೆ ಸಂಘಟನೆ ಮಾಡೋದು, ಎಲ್ಲ ರಂಗದಲ್ಲೂ ನಾನು ಇಂಥ ಒಂದು ಕೆಲಸ ಮಾಡ್ತಾ ಬಂದಿದ್ದೀನಿ.